ಇತ್ತೀಚೆಗೆ ನೋಡಿದ್ವಲ್ಲ, ನಮ್ಗೆ ಒಂದು ಅರ್ಥ ಆಗಿದ್ದು, ಒಂದು ಕಡೆ ಕಾನೂನು, ಒಂದು ಕಡೆ ಜನರ ಭಾವನೆ, ಮತ್ತೊಂದು ಕಡೆ ರಾಜಕಾರಣ ಇದ್ರ ಜೊತೆಗೆ ಬೆರ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಬಹುತೇಕರ ಪ್ರಶ್ನೆ ಆಯಿತು. ಒಂದ್ ಕಡೆ ಜನರ ಭಾವನೆಗಳಿಗೆ ಬೆಲೆ ಕೊಡಬೇಕಾದಂತ ಅನಿವಾರ್ಯತೆ ನಮ್ಮಲ್ಲಿದೆ, ಕಾನೂನು ರಕ್ಷಣೆ ಮಾಡಬೇಕು, ಅದನ್ನ ಪಾಲನೆ ಮಾಡಬೇಕು, ಆ ಅನಿವಾರ್ಯ ಕೂಡ ಇದೆ. ಬಟ್ ಇದ್ರ ಮಧ್ಯೆ ರಾಜಕಾರಣ ಯಾಕೆ ಸರ್? ಬಿಜೆಪಿ ಹಿಂದುತ್ವದ ಅಸ್ತ್ರ ಇಟ್ಕೊಂಡು ಮುಂದೆ ಹೋಗ್ತಾ ಇದೆ ಜನರ ಮುಂದೆ ಅಂತ ಕಾಂಗ್ರೆಸ್ನವ್ರ ಆರೋಪ. ಖಂಡಿತ ಬಿಜೆಪಿಗೆ ಈ ಹಳೆ ಮೈಸೂರು ಭಾಗದಲ್ಲಿ ಇನ್ನೂ ಕೂಡ ಸರಿಯಾಗಿ ನೆಲೆ ಅಂತ ಸಿಕ್ಕಿಲ್ಲ. ಹಾಗಾಗಿ ಅವರು ಅವತ್ತಿಂದ ಆದರೆ ಆ ಒಕ್ಕಲಿಗ ಬೆಲ್ಟ್ ಅದು ಈ ಬಾರಿ JDS BJP ಜೊತೆ ಬಂದಿರೋ ಕಾರಣಕ್ಕಾಗಿ ಈ 11 ಜಿಲ್ಲೆಗಳಿದೆ ಸುತ್ತಮುತ್ತ, ಚಾಮರಾಜನಗರ ಇರ್ಬೋದು, ಮೈಸೂರು, ಮಂಡ್ಯ, ಈ ಎಲ್ಲ ಭಾಗಗಳಲ್ಲಿ ಅಂತೇಳಿ ಇಲ್ಲಿ ಒಂದು ಎಂಟ್ರಿ ಅವ್ರಿಗೆ ಬೇಕಾಗಿತ್ತು, ನಂಬರ್ 1. ಆಮೇಲೆ ರಾಜಕೀಯದಲ್ಲಿ ಏನು ಗೊತ್ತಾ, ಅವಕಾಶಗಳು ಹೆಂಗೆ ಬರುತ್ತೆ ಅಂತಂದರೆ, ಈಗ ನೋಡಿ ರಾಮ ಮಂದಿರ ವಿಚಾರ ಬರ್ತಾ ಇದೆ. ಆಮೇಲೆ ರಾಮ ಮಂದಿರ ವಿಚಾರ ಬಂದಾಗ ಆಟೋಮೆಟಿಕಲಿ BJPಗೆ ಅದರಿಂದ ಲಾಭ ಆಗುತ್ತೆ ಅಂತ ಕಾಂಗ್ರೆಸ್ನ ಆಂತರಿಕವಾಗಿ ಗೊತ್ತಿದೆ. ಆಮೇಲೆ ಪ್ರಯತ್ನಗಳು, ಈಗ ಕಳೆದ ಬಾರಿ ಇಲ್ಲಿ ನಿಖಿಲ್ ಸ್ಪರ್ಧೆ ಮಾಡಿದಾಗ, ಸುಮಲತಾ ನಿಖಿಲ್ ಸ್ಪರ್ಧೆ ಮಾಡಿದಾಗ ನಿಖಿಲ್ಗೇನು ಕಡಿಮೆ ಓಟ್ ಬಂದಿರಲಿಲ್ಲ, ಸೋತ್ರು ನಿಜ. JDSಗೆ ಬರಬೇಕಾದಂಥ ಎಲ್ಲ ಓಟ್ ಬಂತು. ಆದರೆ ಅವರಿಗೆ, ಸುಮಲತಾ ಅವ್ರಿಗೆ ಏನಾಯಿತು ಅಂತಂದರೆ, ಒಂದು ಕಡೆ ಅನುಕಂಪದ ಓಟು, ಸ್ವಾಭಿಮಾನದ ಓಟು, ಆಮೇಲೆ BJP ಓಟುಗಳು ಕೂಡ ಆ ಬಳಿಗೆ ಹೋಯಿತು, ಕಾಂಗ್ರೆಸ್ ಓಟುಗಳು ಕೂಡ. ಈ ಬಾರಿ ಕೂಡ ಮತ್ತೊಮ್ಮೆ ಅಲ್ಲಿ JDSಗೆ ಕೊಡ್ತಾರೆ ಅನ್ನೋಂಥ ಒಂದು ಮಾಹಿತಿ ಇದೆ, ಕುಮಾರ್ ಅಖಾಡ ಕಿಳಿತಾರೆ ಅಂತ. ಸೊ ಹಾಗಾಗಿ ಅದನ್ನು ಎನ್ಕ್ಯಾಶ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಒಂದು. ಆಮೇಲೆ ನಮಗೆ ಮುಸ್ಲಿಮ್ಸ್ ಓಟ್ ಬೇಡ ಅಂತ. ಆದರೆ ವೀಕ್ಷಕರು ಒಂದು ಹೇಳ್ತೀನಿ, ಇಲ್ಲಿ ಏನಾಯಿತು, ಕೆರೆಗೋಡಿನಲ್ಲಿ ಏನಾಯಿತು ಅಂತ ಹೇಳಿ, ಅಲ್ಲೊಂದು ದೇವಸ್ಥಾನ ಇತ್ತು, ಆ ದೇವಸ್ಥಾನದ ಮುಂದೆ ಒಂದು ಧ್ವಜಸ್ತಂಭ ಇತ್ತು, ಒಂದು ಹಳೆಯ ಧ್ವಜಸ್ತಂಭ ಇತ್ತು. ಅಲ್ಲಿ ಅವರು ಈ ಹಿಂದಿಂದ ಕೂಡ ಈ ರೀತಿ ಕೇಸರಿ ಧ್ವಜನೋ ಮತ್ತೊಂದು ಹನುಮ ಧ್ವಜನೋ ಹಾಕ್ತಾಯಿದ್ರು. ಊರವರೆಲ್ಲ ಏನು ಡಿಸೈಡ್ ಮಾಡ್ತಾರೆ, ನಾವು ಇದನ್ನು ಸ್ವಲ್ಪ ದೊಡ್ಡದು ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. 108 ಅಡಿ ದೊಡ್ಡದು ಮಾಡೋಣ. ದೊಡ್ಡದು ಮಾಡಿಬಿಟ್ಟು, ಹಾಗಿದ್ರೆ ಅಲ್ಲಿ ಗ್ರಾಮ ಪಂಚಾಯತಿಂದ ನೀವು ಪರ್ಮಿಷನ್ ಪಡಿಬೇಕಾಗುತ್ತೆ. ಇವರೊಂದು ಅಪ್ಲಿಕೇಶನ್ ಹಾಕ್ತಾರೆ. ಹಾಕ್ಬಿಟ್ಟು ಆ ಅಪ್ಲಿಕೇಶನಲ್ಲಿ ಏನಿದೆ ಅಂತಂದರೆ, ನಾವು ಇಲ್ಲಿ ಅರ್ಜುನ ಬ್ರ್ಯಾಕೆಟ್ ಒಳಗೆ ಹನುಮ ಧ್ವಜ ಹಾರಿಸೋದಕ್ಕೆ ನಮಗೆ ಅವಕಾಶ ಕೊಡಿ ಅಂತೇಳಿ. ಆವತ್ತಿನ ಮೀಟಿಂಗ್ನಲ್ಲಿ ನಡಾವಳಿಯಲ್ಲಿ 19 ಜನ ಮೆಂಬರ್ಸ್ ಇರ್ತಾರೆ, ಒಟ್ಟು 22, 18 ಜನದಕ್ಕೆ ಓಕೆ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಒಂದು ಅವಕಾಶ ಸಿಕ್ಕಿರುತ್ತೆ ಅದಕ್ಕೆ ಹಾಕೋದಕ್ಕೆ. ಈ ಲೋಕಲೈಸ್ಡ್ ಹೆಂಗಿರುತ್ತೆ ಅಂತಂದರೆ, ಪರ್ಮಿಷನ್ ಒಂದು ಬಾಯಿ ಮಾತಿಗೆ ಒಂದು ಪರ್ಮಿಷನ್ ಕೊಟ್ಟಿರ್ತಾರೆ, ಆಯ್ತು ನೀವು ಮಾಡ್ಕೊಳ್ಳಿ ಅಂತ ಇರುತ್ತೆ. ಆದರೆ ನೀವು ಅಧಿಕೃತವಾಗಿ ಕೊಡಬೇಕು ಅಂತಂದರೆ ಹಂಗೆ ಕೊಡೋಕ್ಕೆ ಬರಲ್ಲ. ನೀವು ಹನುಮಂತ ಧ್ವಜ ಹಾರಿಸ್ಕೊಳ್ಳಿ ಅಂತ ಕೊಡೋಕ್ಕೆ ಬರಲ್ಲ. ಅಲ್ಲಿ ಏನಾಗಿದೆ, ಮುಂದಿನ ದಿನಮಾನಗಳಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಬಾವುಟ ಹಾರಿಸೋದಕ್ಕೆ ಅವಕಾಶ ಅಂತ ನೀವು ತಗೊಳ್ಳಿ ಅಂತೇಳಿ ಪರ್ಮಿಷನ್ ಮಾಡಿ ಕೊಟ್ಟಿದ್ದಾರೆ. ಓಕೆ, ಈ ರಾಮನ ಮಂದಿರ ಉದ್ಘಾಟನೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಒಂದು ಜೋಶ್ ಇದ್ದೇ ಇರುತ್ತೆ, ಸಂಭ್ರಮ. ಈಗ ಯಾವುದಾದ್ರೂ ಒಂದು ಇದ್ದಾಗ, ಈಗ ನಿಮ್ಮೂರಲ್ಲಿ ಒಂದು ಅಥವಾ ನಮ್ಮೂರಲ್ಲಿ ಗಣೇಶೋತ್ಸವಗಳಿದ್ದಾಗ ನಾವು ಎಲ್ಲಾಗ್ತೀವಿ, ಟೆಂಟ್ ಎಲ್ಲಾಗ್ತೀವಿ, ಗಣೇಶನ ಎಲ್ಲಿ ಕೂರಿಸ್ತೀವಿ? ನಮ್ಮ ಮನೆ ಹಿತ್ತಲಲ್ಲಿ ಕೂರಿಸ್ತೀವ? ಇಲ್ಲ, ಸರ್ಕಾರಿ ಜಾಗದಲ್ಲೇ ಕೂರಿಸಿರ್ತೀವಿ. ಒಂದು ದಿವಸ, 2 ದಿವಸ ಅಥವಾ 3 ದಿವಸ ಹೊರಟೋಗ್ಬಿಡ್ತದೆ. ಇವರು ಹಾಕ್ಬಿಟ್ಟಿದ್ದಾರೆ. ಹಾಕಿದ ನಂತರ ಏನಾಗಿದೆ, 28ನೇ ತಾರೀಕು ಅದನ್ನು ಏಕಾಏಕಿ ಇಳಿಸಿಬಿಟ್ಟು ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾರೆ. ನೋಡಿ, ಇಲ್ಲಿ 2 ಮಿಸ್ಟೇಕ್ ಆಯಿತು. ಒಂದು, ಏಕಾಏಕಿ ನೀವು ಇಳಿಸ್ತೀರಿ, ಅದು ಸಣ್ಣ ಮಟ್ಟದ ವಿಚಾರ ಆಗಿತ್ತು. ಅಲ್ಲೇ ಅವ್ರ ಹತ್ರ ಮಾತಾಡಿಬಿಟ್ಟು ಒಂದು ನೋಟಿಸ್ ಕೊಟ್ಬಿಟ್ಟು, ನೋಡ್ರಪ್ಪ ಆದಷ್ಟು ಬೇಕಾಗಿ ಇಳಿಸಬೇಕು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ, ಇನ್ನು ಹಬ್ಬ ಹರಿದಿನಗಳಿದ್ದಾಗ ಹಾಕ್ಕೊಳ್ಳಿ ಅಂತೇಳಿ ಇಳಿಸ್ಬಿಟ್ಟು 28ನೇ ದಿವಸ ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ. ಆಗಿದ್ದರೆ ರಾಷ್ಟ್ರಧ್ವಜ ಹಾರಿಸಬೇಕಾಗಿರೋದು ಆಗಸ್ಟ್ 15 ಮತ್ತು ಜಾನ್ವರಿ 26ನೇ ತಾರೀಕು. ಹಾಗಂತ 365 ದಿವಸ ಹಾರಿಸಬಾರ್ದು ಅಂತೇನಿಲ್ಲ, ಅದಕ್ಕೆ ಕಾನೂನು ಕಟ್ಟಳೆಗಳಿದೆ. ನೀವು ಮನೆಯಲ್ಲಿ ಹಾರಿಸಬೇಕಂದ್ರೂ ಕೂಡ ಅದಕ್ಕೊಂದು ಸಿಸ್ಟಮ್ ಇದೆ, 6 ಗಂಟೆ ಒಳಗೆ ಇಳಿಸಬೇಕು ಅಂತ. 28ನೇ ತಾರೀಕು ಯಾಕೆ ಹಾರಿಸಿದ್ರು ಅಂತ ಒಂದು ಪ್ರಶ್ನೆ ಉಂಟಾಗುತ್ತೆ. ಆಮೇಲೆ ಆತುರಾತುರವಾಗಿ ಮಾಡಿದಂಥ ಕ್ರಮ ತಪ್ಪು, ಅದನ್ನು ಇಳಿಸುವಂಥ ಕ್ರಮ ತಪ್ಪು. ಯಾಕಂದರೆ ರಾಮ ಮಂದಿರದ ದೊಡ್ಡ ಉತ್ಸವಗಳಾಗ್ತಾ ಇರುವಂಥ ಸಂದರ್ಭದಲ್ಲಿ. ಆಮೇಲೆ ಇದಕ್ಕೆ BJP JDS ಓಡೋಗಿ ಅದಕ್ಕೆ ಎಂಟ್ರಿ ಕೊಟ್ಟಿದ್ದು ಕೂಡ ತಪ್ಪು. ಈಗ ರಾಮನ ಹೆಸರಿನಲ್ಲಿ ಲಾಭ ಆಗುತ್ತೆ ಅಂತೇಳಿ ಕಾಂಗ್ರೆಸ್ಗೆ ಭಯ ಶುರುವಾಗಿದೆ. ಆಂತರಿಕವಾಗಿ ಕೆಲವು ಶಾಸಕರು ಹೇಳ್ಕೊಂಡಿದ್ದಾರೆ, ಏನ್ರಿ ಮಾಡಿಬಿಟ್ರು, ಒಂದು 5 ನಿಮಿಷದ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದಾಗಿತ್ತು ಅಂಥೇಳಿ. ಆಮೇಲೆ ಈ ರವಿ ಇದ್ದಾರಲ್ಲ, ಗಣಿಗ ರವಿ ಇದ್ದಾರಲ್ಲ, ಅವರು ಕೂಡ ಮೊದಲೆಲ್ಲ ಸಹಾಯ ಮಾಡಿದ್ದಾರೆ ಅದಕ್ಕೆ, ಆ ದೇವಸ್ಥಾನಕ್ಕೆ ಕಟ್ಟೋದಕ್ಕೆ ಅಥವಾ ಕಂಬ ಹಾಕೋದಕ್ಕೆ ಸಹಾಯ ಮಾಡಿದ್ದಾರೆ. ಆದರೆ ಯಾವಾಗ ಇದು ಒಂದು ರೀತಿಯಲ್ಲಿ ಬೇರೆ ರೂಪ ಪಡ್ಕೊಳ್ತಾ ಇದೆ ಅಂತ ಹೇಳುವಾಗ ಅವ್ರಿಗೂ ಕೂಡ ಭಯ ಆಗಲಿಕ್ಕೆ ಶುರುವಾಯಿತು. ಅವರನ್ನು ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅನ್ನುವಂಥದ್ದು. ಇಲ್ಲಿ ಏನಾಯಿತು, BJP JDSಗಿಂತ ಹೆಚ್ಚಾಗಿ ಯಾವಾಗ ಹೆಣ್ಣು ಮಕ್ಕಳು ಅದನ್ನು ಕಟ್ಟೋಕೆ ಶುರು ಮಾಡಿದ್ರು, ನೀವು ಆ ಭಾವನೆಯನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಅಂತೇಳಿ. ಇದೆಲ್ಲ ಇರುವಂಥ ವಿಚಾರ. ಮೊದಲನೇದಾಗಿ ಆಲ್ರೆಡಿ ಅವರೊಂದು ಅಪ್ಲಿಕೇಶನ್ ಕೊಟ್ಟಿದ್ದರು, ಅದಕ್ಕೆ ನಡಾವಳಿಯಲ್ಲಿ ಅವಕಾಶ ಸಿಕ್ಕಿತ್ತು. ಆದರೆ ಅಧಿಕೃತ ಮೊಹರೆ ಕೊಟ್ಟಾಗ ನೀವು ಹನುಮ ಫ್ಲಾಗ್ ಹಾರಿಸೋದಕ್ಕೆ ಸರ್ಕಾರ ಅವಕಾಶ ಕೊಡೋಕೆ ಬರೋದಿಲ್ಲ. ಹಾಗಾಗಿ ಏನೋ PDO ಹೇಳಿರಬೇಕು, ನೋಡಿ ನಾನು ರಾಷ್ಟ್ರಧ್ವಜ ಮತ್ತು ಕರ್ನಾಟಕ ಧ್ವಜ ಅಂತ, ಕನ್ನಡ ಧ್ವಜ ಅಂತ ಹೇಳ್ಕೊಳ್ಳಿ, ಅದನ್ನು ಹಾರಿಸಿ ಬಾಕಿ ಟೈಮಲ್ಲಿ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ.
ಅದು ಇಲ್ಲಿಗೆ ಬಂದು ನಿಂತಿದೆ. ಈಗ ಬಿ ಜೆ ಪಿಯವರ ವಾದ ಏನು, ಕಾಂಗ್ರೆಸ್ ಅವರ ವಾದ ಏನು, ಬನ್ನಿ ನೋಡ್ಕೊಂಬರೋಣ. ಬಿ ಜೆ ಪಿಯವರು ಹೇಳ್ತಾರೆ, ನೋಡಿ ಔರಂಗಜೇಬ್ ಫ್ಲೆಕ್ಸ್ ಹಾಕಲು ಕಿಡಿಗೇಡಿಗಳಿಗೆ ನೀವು ಅವಕಾಶ ಕೊಟ್ಟಿದ್ದೀರಿ. ಆ ಪಾಯಿಂಟ್ಸ್ ನಿಮಗೆ ಹಾಕ್ತಾ ಹೋಗಿ ದಯವಿಟ್ಟು. ಔರಂಗಜೇಬ್ ಫ್ಲೆಕ್ಸ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಗ್ರಾಮಸ್ಥರು ಸೇರಿ ರಾಮಧ್ವಜ ಹಾರಿಸೋದಕ್ಕೆ ಅವಕಾಶ ಇಲ್ವಾ? ಕರೆಕ್ಟ್. ಔರಂಗಜೇಬದ ಅವತ್ತು ಹಾಕಿದ್ರಿ ಇಲ್ಲಿ ಶಿವಮೊಗ್ಗದಲ್ಲಿ ಭಾಳ ದೊಡ್ಡ ಗಲಾಟೆ ಉಂಟಾಯಿತು. ಅಲ್ಲೇನಾಯ್ತು ಅಂದರೆ ಔರಂಗಜೇಬದ್ದು ಯಾಕೆ ಹಾಕಿದ್ದೀರಿ ಅಂತ. ಹಾಗಿದ್ರೆ ನಾವು ಹಾಕಬಾರ್ದು ಅಂತಂದರೆ ಹಾಕಿ, ಅಬ್ದುಲ್ ಕಲಾಮ್ದು ಹಾಕಿ, ಮತ್ತೊಬ್ಬರದ್ದು ಹಾಕಿ, ತೊಂದರೆ ಇಲ್ಲ. ಇಲ್ಲೇನಾಯಿತು ನೋಡಿ, ಕೋಲಾರದಲ್ಲಿ ಕತ್ತಿಯ ಕಮಾನು ನಿರ್ಮಿಸಲು ಅನುಮತಿ ಕೊಟ್ಟಿದ್ದೀರಿ, ಇಲ್ಲಿ ಯಾಕಿಲ್ಲ? ಜೈ ಶ್ರೀರಾಮ್ ಅಂದರೆ ಜೈಲಿಗೆ ಸರ್ಕಾರ ಕಳಿಸ್ತದೆ. ರಸ್ತೆಗಳಲ್ಲಿ ತಲ್ವಾರ್ ಹಿಡಿಯೋರಿಗೆ ಅವಕಾಶ ಇದೆ. ಹಿಂದೂಗಳು ಭಜನೆ ಮಾಡಿದರೆ ಶಾಂತಿ ಭಂಗ ಅಂತ ಹೇಳ್ತೀರಿ. ಬೀದಿಗಳಲ್ಲಿ ಇಫ್ತಾರ್ ಕೂಟ ಮಾಡ್ತೀರಿ ಅಥವಾ ನಮಾಜ್ ಮಾಡೋದಕ್ಕೆ ಅವಕಾಶ ಕೊಡ್ತೀರಿ. ಮೈಸೂರಲ್ಲಿ ಗಂಧದ ಕಡ್ಡಿ ಹಚ್ಚಿದರೆ ಪೊಲೀಸರಿಂದ ತೆರವು ಆಗುತ್ತೆ. ಸರ್ಕಾರಿ ಮೈದಾನದಲ್ಲಿ ಬಕ್ರೀದಿಗೆ ಅವಕಾಶ ನೀಡ್ತಾರೆ, ಆದರೆ ಅಲ್ಲಿ ಸಾರ್ವಜನಿಕ ಇಲ್ಲಿ ನಾವು ಬೆಂಗಳೂರಲ್ಲಿ ಗಲಾಟೆ ಆಗಿದ್ದು ನೋಡಿದ್ವಿ, ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ. ಇದು ಬಿ ಜೆ ಪಿಯವರ ವಾದ. ಹಾಗಂತ ಇದನ್ನೆಲ್ಲ ಸ್ಥಳೀಯವಾಗಿ ಮ್ಯಾನೇಜ್ ಮಾಡಬೇಕು. ಇದನ್ನು ಕೆಲವನ್ನ ಕಾನೂನು ಪ್ರಕಾರವೇ ಮಾಡೋಕ್ಕಾಗೋದಿಲ್ಲ. ನೋಡ್ರಪ್ಪ, ನಿಮ್ದೇನಾದರೂ ವೈಯಕ್ತಿಕವಾಗಿ ಆಗಬೇಕಾ, ಒಳಗೆ ಹಾಕೊಳ್ಳಿ, ಸರ್ಕಾರಿ ಜಾಗದಲ್ಲಿ ಇಂಥದ್ದನ್ನೇ ಹಾಕಬೇಕು ಅಂತ ಹೇಳ್ಬೋದು. ಮತ್ತೊಂದು ಕಡೆ ಕಾಂಗ್ರೆಸ್ ವಾದ ಇದೆ, ಹೇಳಿ ಏನು ಕಾಂಗ್ರೆಸ್ ವಾದ? ಎಕ್ಸಾಕ್ಟ್ಲಿ, ಕಾಂಗ್ರೆಸ್ ವಾದವನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಗೌರಿಶಂಕರ್ ಸೇವಾ ಟ್ರಸ್ಟ್ನವರು ಅನುಮತಿ ಕೇಳಿದ್ರು ಅನ್ನೋದನ್ನ ಕಾಂಗ್ರೆಸ್ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದೆ. ಕರ್ನಾಟಕದ ಧ್ವಜ, ತ್ರಿವರ್ಣ ಧ್ವಜ ಹಾರಿಸ್ತೀವಿ ಅಂತ ಹೇಳಿದ್ರಂತೆ. ಗ್ರಾಮ ಪಂಚಾಯಿತಿ ಷರತ್ತುಗಳಿಗೆ ಮುಚ್ಚಳಿಕೆ ಪತ್ರವನ್ನ ಕೂಡ ನೀಡಿದ್ರು ಅನ್ನೋದನ್ನ ಕಾಂಗ್ರೆಸ್ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದೆ. ಮನವಿ ಮೇರೆಗೆ ಗ್ರಾಮ ಪಂಚಾಯಿತಿ ಧ್ವಜ ಸ್ತಂಭಕ್ಕೆ ಅವಕಾಶವನ್ನ ನೀಡಲಾಗಿದೆ. ಆದ್ರೆ ಕೆರಗೋಡಿನಲ್ಲಿ ರಾಷ್ಟ್ರ ಧ್ವಜ ಕೆಳಗಿಳಿಸಿದ್ದಾರೆ ಅನ್ನೋದನ್ನ ಕಾಂಗ್ರೆಸ್ ಇಲ್ಲಿ ಆರೋಪ ಮಾಡ್ತಾ ಇರೋದು. ರಾಷ್ಟ್ರ ಧ್ವಜ ಕೆಳಗಿಳಿಸಿ ಹನುಮ ಧ್ವಜವನ್ನ ಹಾರಿಸಿದ್ದಾರೆ. ಇಲ್ಲಿ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ ಅನ್ನೋದು ಕಾಂಗ್ರೆಸ್ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು. ನಿಯಮ ಉಲ್ಲಂಘನೆ ಮಾಡಿರೋದಕ್ಕೆ ಧ್ವಜ ಇಳಿಸುವಂತೆ ಸೂಚನೆ ಕೊಟ್ವಿ, ಆದ್ರೆ ಜಿಲ್ಲಾಡಳಿತದ ಮನವಿಯನ್ನ ತಿರಸ್ಕಾರ ಮಾಡಿದ್ರಂತೆ ಸ್ಥಳೀಯರು. ನೋಡಿ, ಇಲ್ಲಿ ರಾಷ್ಟ್ರಧ್ವಜವನ್ನು ಕೆಳಗಿಳಿಸಿ ಅಂತ ಹೇಳ್ತಾರೆ. ರಾಷ್ಟ್ರಧ್ವಜವನ್ನು ಹಾರಿಸಿದ್ದು ಯಾವಾಗ? ಜನವರಿ 26ನೇ ತಾರೀಕು. 27ನೇ ತಾರೀಕಲ್ಲಿ ಇರಬೇಕು ಅಂತಿಲ್ಲ ಅದು. ಯಾಕಂದ್ರೆ ಅದನ್ನು ಗೌರವಯುತವಾಗಿ ಇಳಿಸಬೇಕು. ಹನುಮ ಧ್ವಜ ರಾಮ ಮಂದಿರದ ಕಾರಣಕ್ಕಾಗಿ ಇದ್ದಿದ್ದಿರ್ಬೋದು. ಆಮೇಲೆ ನೀವು ಅದನ್ನು ಇಳಿಸ್ಬಿಟ್ಟು, ಹನುಮ ಧ್ವಜವನ್ನು ಇಳಿಸ್ಬಿಟ್ಟು ಆಮೇಲೆ ರಾಷ್ಟ್ರಧ್ವಜವನ್ನು ನೀವು ಮೇಲಕ್ಕೆ ಏರಿಸ್ತೀರಿ. ಈಗ ನೋಡಿ ಮಜಾ ಇದೆ ಏನು, ಕಾಂಗ್ರೆಸ್ ಏನು ಮಾಡುತ್ತೆ, ಈಗ 1 ಲಕ್ಷ ತ್ರಿವರ್ಣ ಧ್ವಜವನ್ನು ವಿತರಣೆ ಮಾಡ್ತಾ ಇದೆ. ಬಿ ಜೆ ಪಿ ಆಲ್ರೆಡಿ ಹನುಮ ಧ್ವಜವನ್ನು ವಿತರಣೆ ಮಾಡ್ತಾ ಇದೆ. ಈಗ ಏನಾಗುತ್ತೆ, ಹನುಮ ಧ್ವಜ ವರ್ಸಸ್ ರಾಷ್ಟ್ರಧ್ವಜ ಅಂತ ಬರುತ್ತೆ. ಕಾಂಗ್ರೆಸ್ನ ಕೌಂಟರ್ ಕೂಡ ತುಂಬ ಚೆನ್ನಾಗಿದೆ. ಆದರೆ ಒಂದು ನೆನಪಿಟ್ಕೊಳ್ಳಿ, ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ ಕಚೇರಿಯಲ್ಲಿ ಕಾಂಗ್ರೆಸ್ನವರ ವಾದ ಮತ್ತು ಸತ್ಯ ಕೂಡ ಆಗಸ್ಟ್ 1947 ಮತ್ತು 1950 ಜನವರಿ 26 ಎರಡು ಸಮಯ ಬಿಟ್ಟರೆ ತ್ರಿವರ್ಣ ಧ್ವಜವನ್ನು ಅವರು ಹಾರಿಸಿರಲಿಲ್ಲ. ತ್ರಿವರ್ಣ ಧ್ವಜವನ್ನು ಆರ್ ಎಸ್ ಎಸ್ ಕಚೇರಿಯಲ್ಲಿ ಹಾರಿಸಿದ್ದೆ 52 ವರ್ಷಗಳ ನಂತರ. ಹಾಗಿದ್ರೆ ನೀವು ಇದರ ವಿರೋಧಿನ ಅಂತ ಕೇಳಬಹುದು ಒಂದು ಪ್ರಶ್ನೆ. ಈಗ ಅವರು ಅದೇ ಪ್ರಶ್ನೆ ಮಾಡ್ತಾರೆ. ಈಗ ನೀವು ತ್ರಿವರ್ಣ ಧ್ವಜ ವಿರೋಧಿನ ನೀವು ಬಿ ಜೆ ಪಿ ಅಂತೇಳಿ. ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ ಹೆಂಗೆ ಅದನ್ನು ಕೂಡ ಲಾಭವಾಗಿ ಮಾಡ್ಕೊಳ್ಳುತ್ತೆ ಅಂತ ಒಂದು ಹೇಳ್ಬಿಡ್ತೀನಿ ನಾನು ನಿಮಗೆ. ನೀವು ಲಾಲ್ ಚೌಕ್ನಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದ್ರು ಅಂತ ಯಾರು ಹಾರಿಸಿದ್ರು? ಡಾಕ್ಟರ್ ಮುರಳಿ ಮನೋಹರ್ ಜೋಶಿ ಹಾರಿಸಿದ್ರು. ಅವ್ರ ಜೊತೆ ಇದೇ ಯಾರು ನರೇಂದ್ರ ಮೋದಿ ಅವರು ಇದ್ದರು. ಅಂದರೆ ಒಳಗೊಳಿಸಿಬಿಡ್ತದೆ ಅಂತ. ಹುಬ್ಬಳ್ಳಿಯಲ್ಲಿ ಗಲಾಟೆ ಆಯಿತು. ಇದೇ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರಲ್ಲ ಆರ್ ಎಸ್ ಎಸ್ ಮೇಲೆ, ನೀವು ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡೋದಿಲ್ಲ ಅಂತೇಳಿ. ಇದೇ ತ್ರಿವರ್ಣ ಧ್ವಜವನ್ನು ಇಟ್ಟುಕೊಂಡೇ ಹುಬ್ಬಳ್ಳಿಯಲ್ಲಿ ಗಲಾಟೆ ಶುರುವಾಗಿ ಅಲ್ಲಿ ಹಾರಿಸಿ ಉಮಾಭಾರತಿ, ಅನಂತಕುಮಾರ್ ಹೆಗಡೆ ಹೀರೋಗಳಾಗಿದ್ದು ಅಥವಾ ಪ್ರಹ್ಲಾದ್ ಜೋಶಿ ಹೀರೋಗಳಾಗಿದ್ದು ಅದೇ ಕಾರಣಕ್ಕಾಗಿ. ಬಿ ಜೆ ಪಿಗೆ, ಆರ್ ಎಸ್ ಎಸ್ಗೆ ಅದೊಂದು ಶಕ್ತಿ ಇದೆ, ಎಲ್ಲವನ್ನು ಕೂಡ ಒಳಗೊಳಿಸುವಂಥ ಶಕ್ತಿ ಇದೆ. ಈ ಹಿಂದೆ ಅವರು ಕೇವಲ ಕಾಕಿ ಚಡ್ಡಿ ಆಗ್ತಾಯಿದ್ರು. ಯೂತ್ಸ್ಗಳು ಅದು ಯಾರು ಅಂದ್ಕೊಂಡೇ ಇರಲಿಲ್ಲ ಅದನ್ನು ಅವ್ರು ಪ್ಯಾಂಟ್ ಮಾಡ್ತಾರೆ ಅಂತ. ಪ್ಯಾಂಟ್ ಮಾಡ್ಕೊಂಬಿಟ್ರು. ಆಮೇಲೆ ಮನಪೂರ್ ದೊಡ್ಡ ಮಟ್ಟದಲ್ಲಿ ಅಂಬೇಡ್ಕರ್ ಅವರನ್ನು ಅವರು ಸ್ವೀಕಾರ ಮಾಡಿರಲಿಲ್ಲ, ಅಂಬೇಡ್ಕರ್ ಅವರನ್ನು ಸ್ವೀಕಾರ ಮಾಡಿಬಿಟ್ರು. ನಾಳೆ ಈಗ ಮಹಾತ್ಮ ಗಾಂಧಿಯನ್ನು ಅವರು ಸ್ವೀಕಾರ ಪರಿಪೂರ್ಣವಾಗಿ ಮಾಡಿಲ್ಲ ಅವರು. ನಾಳೆ ಮಹಾತ್ಮ ಗಾಂಧಿ ಅವರನ್ನು ಕೂಡ ಸ್ವೀಕಾರ ಮಾಡ್ಕೋತಾರೆ. ಯಾಕೆಂದರೆ ಮಹಾತ್ಮ ಗಾಂಧಿ ಅಷ್ಟು ದೊಡ್ಡ ಹಿಂದೂ ಬೇರೆ ಇಲ್ವೇ ಇಲ್ಲ. ಅವ್ರು ಯಾವತ್ತೂ ಕೂಡ ಗೀತೆಯನ್ನು ಇಟ್ಕೊಂಡೇ ಮಾತಾಡ್ತಾ ಇದ್ದದ್ದು, ಗೀತೆ ಇಟ್ಕೊಂಡೇ ಮಾತಾಡ್ತಾ ಇದ್ದದ್ದು. ಆಮೇಲೆ ಯಾವುದೇ ಬಿ ಜೆ ಪಿ ನಾಯಕ ಕೂಡ ಪ್ರಾರ್ಥನೆ ಅಂತ ಒಂದು ಇವನ್ ನರೇಂದ್ರ ಮೋದಿ ಅವರು ಕೂಡ ಪ್ರಾರ್ಥನೆ ಅಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಬರ್ಮತಿಯಲ್ಲಿ ಪ್ರಾರ್ಥನೆಗಳಾಗ್ತಾ ಇತ್ತು. ಆಮೇಲೆ ಇದಿದೆಯಲ್ಲ ರಘುಪತಿ ರಾಘವ ರಾಜಾರಾಮ್, ಮುಸ್ಲಿಮರು ಕೂಡ ಒಳಗೊಳ್ಳಿ ಅಂತೇಳಿ ಅವರ ಪ್ರೀತಿಯ ಹಾಡಿಗೆ ಈಶ್ವರ ಅಲ್ಲಾ ತೇರೋ ನಾಮು ಅಂತೇಳಿ ಅದನ್ನು ಬಿ ಜೆ ಪಿ ಆರ್ ಎಸ್ ಎಸ್ ಈಗಲೂ ಟೀಕೆ ಮಾಡುತ್ತೆ. ನೀವು ರಾಮನ ಹಾಡನ್ನು ತುಂಡು ಮಾಡಿದ್ರಿ, ಮುಸ್ಲಿಮರು ಅದನ್ನು ಹಾಡಲೇ ಇಲ್ಲ ಮತ್ತೊಂದು ಅಂತೇಳಿ. ಆದರೆ
ರಾಮರಾಜ್ಯದ ಕನಸಿರೋದು ಮಹಾತ್ಮ ಗಾಂಧಿಗೆ. ಈಗ ಈ ತಕ್ಷಣಕ್ಕೆ ಬೇಡ ಆಗಿರ್ಬೋದು. ನನಗನ್ಸುತ್ತೆ ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ತ್ರಿವರ್ಣ ಧ್ವಜ ಕಾಂಗ್ರೆಸ್ಗೂ ಆತಂಕ ಶುರುವಾಗಿದೆ. ಎಲ್ಲಿಂದ ಬಂದುಬಿಟ್ರಪ್ಪ ನೀವು ಸುಮ್ಮನೆ ತಂದಾಕ್ಬಿಟ್ಟು ಇಲ್ಲಿ ಅಂತೇಳಿ. ಆಂತರಿಕವಾಗಿ ಕಾಂಗ್ರೆಸ್ನ ಶಾಸಕರು ಈ ಮಾತನ್ನು ಹೇಳಿದ್ದಾರೆ, ಬಹಿರಂಗವಾಗಿ ಹೇಳೋಕ್ಕಾಗಲ್ಲ ನಮಗೆ. 5 ನಿಮಿಷದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದಾಗಿತ್ತು, ನೀವು ಯಾಕೆ ಇದನ್ನು ಇಷ್ಟು ದೊಡ್ಡದಾಗಿ ಮಾಡಿದ್ದೀರಿ ಅಂತೇಳಿ. ಈಗ ತ್ರಿವರ್ಣ ಧ್ವಜ ಮತ್ತು ಹನುಮ ಧ್ವಜ ಅಂತ ಆಗುತ್ತೆ. ಬಹುಶಃ ನನಗನ್ಸುತ್ತೆ ಬಿ ಜೆ ಪಿ ಏನು ಮಾಡ್ಬೋದು ಅಂತಂದರೆ, ಹನುಮ ಧ್ವಜದ ಜೊತೆಗೆ ತ್ರಿವರ್ಣ ಧ್ವಜವನ್ನು ಕೂಡ ಹಂಚುವಂಥ ಸಾಧ್ಯತೆ ಇದೆ. ಆದರೆ ಕಾಂಗ್ರೆಸ್ನ ಕೌಂಟರ್ ಇದೆಯಲ್ಲ ತ್ರಿವರ್ಣ ಧ್ವಜದ್ದು, ಅದು ಕೂಡ ಒಳ್ಳೆ ಕೌಂಟರ್. ಈಗ ಹನುಮ ಮತ್ತು ತ್ರಿವರ್ಣ ಧ್ವಜ ಬಂದಾಗ ಬಿ ಜೆ ಪಿ ಯಾವ ರೀತಿ ತಗೊಳುತ್ತೆ ನೋಡಬೇಕಾಗುತ್ತೆ. ಬಿ ಜೆ ಪಿ ಒಂದು ವೇಳೆ ಹನುಮ ಧ್ವಜನು ತ್ರಿವರ್ಣ ಧ್ವಜನು ಎರಡು ನಾವು ಹಂಚ್ತೀವಿ ಅಂತ ಹೋಗ್ಬಿಟ್ರೆ ಇವರೇನು ಮಾಡ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ ಸರ್. ಸರ್, ಇನ್ನೊಂದು, ಕಾಂಗ್ರೆಸ್ ಪದೇ ಪದೇ ಸಾಲು ತಪ್ಪುಗಳನ್ನ ಮಾಡ್ತಾ ಇದೆ ಅಂತ ಆರೋಪ. ಈ ರಾಮ ಮಂದಿರ ಉದ್ಘಾಟನೆಯಿಂದ ದೂರ ಉಳ್ಕೊಂಡ್ರು, ಯಾರು ಅಲ್ಲಿ ರಾಜಕಾರಣ ಮಾಡಬಾರದಾಗಿತ್ತು, ರಾಜಕಾರಣ ಮಾಡಿದ್ರು ವಿರೋಧ ವ್ಯಕ್ತವಾಯಿತು. ಅದೇ ಸಂದರ್ಭದಲ್ಲಿ ಕರಸೇವಕರ ಬಂಧನ ಆಯಿತು, ಅದು ಆಕ್ರೋಶಕ್ಕೆ ಕಾರಣ ಆಯಿತು. ಈಗ ಹನುಮ ಧ್ವಜ ವಿಚಾರದಲ್ಲಿ ಸಾಲು ತಪ್ಪುಗಳು. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಆ ಭಯ ಆತಂಕ ಇದೆ ಅಂತ ಇಲ್ಲ, ಅದು ಯಾರು ಅವರಿಗೆ ಐಡಿಯಾ ಕೊಡ್ತಾರೆ? ಈಗ ಸ್ಯಾಮ್ ಪಿಟ್ರೋಡಕ್ಕೂ ಮೊನ್ನೆ ಅದೇ ಹೇಳಿದರು, ರಾಮ ಮಂದಿರ ಅದು ಒಂದು ಪಕ್ಷದ ಕಾರ್ಯಕ್ರಮ ಅಂತ ಆಗ್ತಾ ಇದೆ. ಅದಾದ ನಂತರ ಅಂಬೇಡ್ಕರ್ಗಿಂತ ನೆಹರು ಅವರ ಕೊಡುಗೆ ಜಾಸ್ತಿ ಅಂತೇಳಿ. ಕಾಂಗ್ರೆಸ್ ಇತ್ತೀಚಿನ ದಿನಮಾನಗಳಲ್ಲಿ ಸರಿಯಾದ ನಿರ್ಧಾರ ಯಾವುದನ್ನಾದರೂ ತಗೊಂಡಿದ್ರೆ, ಏಕರೂಪ ನಾಗರಿಕ ಸಮಿತಿ ಇದೆಯಲ್ಲ, ಅದರದ್ದು ಚರ್ಚೆ ಬಂದಾಗ ಇಲ್ಲ ಫಸ್ಟ್ ಕರಡು ರೆಡಿ ಆಗಲಿ ಆಮೇಲೆ ಮಾತಾಡ್ತೀವಿ, ಅದೊಂದು ಮಾತ್ರ ಅವ್ರು ಕರೆಕ್ಟಾಗಿ ಹೇಳಿದರು. ಇದು ಹೆಂಗಿದೆ ಅಂತಂದರೆ, ಬಿ ಜೆ ಪಿಯ ಲಕ್ಕೋ ಅಥವಾ ಬಿ ಜೆ ಪಿ ಏನು ಹೊಂಡ ತೆಗೆದಿರ್ತಾರೆ, ಇವರು ಹಗಲತ್ತಲ್ಲಿ ಅದಕ್ಕೆ ಬೀಳ್ತಾರೋ ಗೊತ್ತಿಲ್ಲ, ಬೇಕಂದ್ರೆ ಬೀಳುವಂಗೆ ಆಗ್ತಾ ಇದೆ. ಆಮೇಲೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಚುನಾವಣಾ ಇಶ್ಯೂಗಳಿರುತ್ತೆ. ಈಗ ನೀವು ಏನೇ ಹೇಳಿ, ರಾಮನ ವಿಚಾರ ಇದೆಯಲ್ಲ, ಅದು ಪಕ್ಷಾತೀತವಾಗಿ ಭಾಳ ದೊಡ್ಡ ವಿಚಾರ. ಬಿ ಜೆ ಪಿ ಅದಕ್ಕಾಗಿ ಹೋರಾಟ ಮಾಡಿರ್ಬೋದು. ನೀವು ಯಾಕ್ರಿ ಬಿ ಜೆ ಪಿಯವರು ರಾಮ ಮಂದಿರವನ್ನು ರಾಜಕೀಯಕ್ಕಾಗಿ ಬಳಸ್ತೀರಿ ಅಂತ ಕಾಂಗ್ರೆಸ್ನವ್ರು ಕೇಳ್ಬೋದು. ಬಿ ಜೆ ಪಿ ಮ್ಯಾನಿಫೆಸ್ಟೋದಲ್ಲಿದೆ ನಾವು ರಾಮ ಮಂದಿರ ಕಟ್ತೀವಿ ಅಂತೇಳಿ, ನಾವು ರಾಮ ಮಂದಿರ ಕಟ್ತೀವಿ ಅಂತೇಳಿ. ಅವರು ಅದನ್ನು ತಗೊಳ್ಳದೇ ಇರ್ತಾರಾ? ನೀವು ಅದನ್ನು ತಗೊಳ್ಳದೇ ಇರುವಂಗೆ ಕಾಂಗ್ರೆಸ್ ಅವ್ರು ಮಾಡಬೇಕಾಗಿತ್ತು. ರಾಮ ಮಂದಿರ ಎಲ್ಲರದು, ನೀವು ಅದನ್ನೂ ಹೇಳಿದಿರಿ ಫಸ್ಟ್ಗೆ. 1989ರಲ್ಲಿ ಯಾರು ಓಪನ್ ಮಾಡಿದ್ದು? ರಾಜೀವ್ ಗಾಂಧಿ ಅಲ್ವಾ? ಶಿಲಾನ್ಯಾಸ ಮಾಡಿದ್ದು ಯಾರು? ನೀವಲ್ವಾ? 2 ದಿವಸದಲ್ಲಿ ನಾವು ಆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಹೋಗಿದ್ದಿದ್ರೆ ಅನಾಯಾಸವಾಗಿ ಬಿಜೆಪಿ ಅದರ ಕ್ರೆಡಿಟ್ ತಗೊಳ್ಳೋದನ್ನ ಸುಲಭವಾಗಿ ತಪ್ಪಿಸಬಹುದಾಗಿ. ಹಿಂದೂ ವಿರೋಧಿ ಪಟ್ಟದಿಂದ ಕಾಂಗ್ರೆಸ್ ತಪ್ಪಿಸ್ಕೊಳ್ಬಹುದಿತ್ತು ಖಂಡಿತವಾಗ್ಲೂ. ನೋಡಿ, ಅಲ್ಲಿ ಸಿದ್ದರಾಮಯ್ಯನವರು ಕೂಡ ಅವತ್ತು ಜೈ ಶ್ರೀರಾಮ್ ಅಂತ ಹೇಳ್ತಾರೆ. ರಾಮ ಮಂದಿರವನ್ನು ನಾನು ಇಲ್ಲಿಗೆ ಹೋಗ್ತೀನಿ, ಅಲ್ಲಿಗೆ ಹೋಗ್ತೀನಿ, ಏನೀಗ ನನ್ನ ಕರೆದ್ರೆ ಹೋಗ್ತಿದ್ದೆ ಅಂತ ಹೇಳಿದ್ರು ಮುಗಿತಿತ್ತು. ಇವರು ವಿನಾಕಾರಣ ಏನು ಹೇಳ್ತಾರೆ ಗೊತ್ತಾ, ವಿನಾಕಾರಣ ಸಿಕ್ಕಾಕೊಳ್ಳೋದಂತಿದೆಯಲ್ಲ ಆ ಥರ. ನೋಡಿ, INDA ಮೈತ್ರಿಕೂಟ ಕರೆಕ್ಟಾಗಿ ಹೋಗಿದ್ದಿದ್ರೆ ನರೇಂದ್ರ ಮೋದಿ ಅವ್ರಿಗೂ ಕೂಡ ಬಿಜೆಪಿಗೂ ಕೂಡ ಒಂದು ದಿಗಿಲಿತ್ತು. ಆದರೆ ಇವರೇ ಅಲ್ಲಿ ನಿತೀಶ್ ಕುಮಾರನ್ನು ಹೇಳಕ್ ಹೋಗ್ಲಿಲ್ಲ, ಮಲ್ಲಿಕಾರ್ಜುನ ಖರ್ಗೆಯನ್ನು ಹೇಳಿದಾಗ ರಾಹುಲ್ ಗಾಂಧಿ ಮತ್ತು ಇವರು ಮಾತಾಡಲಿಲ್ಲ. ಇವರಿಗೆ ಕೊಡುವಂಥ ಸಲಹೆಗಾರರ ತೊಂದರೆಗಳಿಂದಾಗಿ ಈ ರೀತಿ ಆಗ್ತಾ ಇದೆ ಅಂತೇಳಿ ನನಗನ್ಸುತ್ತೆ. ಯಾಕಂದರೆ ಕರ್ನಾಟಕದಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ 136 ಸೀಟುಗಳನ್ನು ನಿಮಗೆ ಡಿ ಕೆ ಶಿವಕುಮಾರ್ ಅಂತ ದುಸ್ಸಾಹಸಕ್ಕೆ ಕೈ ಹಾಕಲ್ಲ. ಹೌದ್ರಿ, ಮೊನ್ನೆ ರಾಮನ ವಿಚಾರದಲ್ಲಿ ಹಾಕ್ಬಿಟ್ರು, ಇದು ಮೋದಿ ಗ್ಯಾರಂಟಿ ಅಂತ ಹಾಕ್ಬಿಟ್ರು. ಯಾವಾಗ ನಿಮಗೆ ಒಂದು ಎಡಪಕ್ಷೀಯ ರೀತಿಯ ಸಲಹೆಗಾರ ಸಿಗ್ತಾರೋ ಆಗ ಎಡವುತ್ತಾರೆ. ಯಾಕಂದರೆ ಅವ್ರು ಕಂಪ್ಲೀಟ್ ಆಗಿ ಈ ಹಿಂದೂ ದೇವರುಗಳ ಒಂದು ವಿರೋಧ ಅವ್ರದ್ದು, ಬೇರೆ ಯಾರ್ದು ಅಲ್ಲ. ಅಂಥ ಸಲಹೆ ಸೂಚನೆಗಳು ಬಂದಾಗ ಈ ರೀತಿ ಎಡವಟ್ಟುಗಳು ಉಂಟಾಗತ್ತೆ. ಅದರಲ್ಲಿ ಎಡವಟ್ಟು ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋರು ಡಿ ಕೆ ಶಿವಕುಮಾರ್. ಅವರು ಮುಸ್ಲಿಮರನ್ನು ಸಮರ್ಥಿಸಿ ಏನು ಅದನ್ನು ಜಯಿಸ್ಕೊಳ್ತಾರೆ, ಹಿಂದೂಗಳನ್ನು ಸಮರ್ಥಿಸ್ಕೊಂಡು ನಾನು ಕೂಡ ಒಂದೊಮ್ಮೆ ಹೇಳಿದ್ರು ಅವರು ಇದು ಹಿಂದೂ ರಾಷ್ಟ್ರ ಅಂತ ಹೇಳಿದ್ರು. ಯಾವ ಕಾಂಗ್ರೆಸ್ಸಿಗೂ ಅವರ ವಿರುದ್ಧ ಟೀಕೆ ಮಾಡೋ ಧೈರ್ಯ ಮಾಡಲಿಲ್ಲ. ಆ ರಾಮನ ವಿಚಾರ ಬಂದಾಗ ನನ್ನ ಹೆಸರಲ್ಲೇ ರಾಮ ಇದೆ ಅಂತ ಹೇಳ್ತಾರೆ. ಅವ್ರು ಹೇಳಬೇಕಾಗಿತ್ತು, ನಿಜವಾಗ್ಲೂ ಅವ್ರು ಸಲಹೆ ಕೊಟ್ಟಿದ್ರೆ ಇಲ್ಲ ನಾವು ಹೋಗಿ ಬರೋಣ ಏನಂತ ತೊಂದರೆ ಅಂತ.